ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಪಾಲ್ ಎಮಿನ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಮ್ಮ ಪಾಲ್ ಎಮಿನ್ ಅವರು ಒಂದು ಪಾಡ್ಕಾಸ್ಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅಲ್ಲಿ ಅವರು ಬಹಳಷ್ಟು ಇನ್ಸೈಡ್ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ಅಂಡ್ ಅದರಲ್ಲಿ ಮುಖ್ಯವಾಗಿ ಅವರು ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆನೂ ಕೂಡ ಮಾತಾಡಿದ್ದಾರೆ. ಅಂಡ್ ಅವರು ಹೇಳ್ತಾರೆ, ರೋಮನ್ ರೈನ್ಸ್ ಅವರು ಟ್ರೈಬಲ್ ಚೀಫ್ ಆಗೋದು ವಿನ್ಸ್ ಮಿಕ್ಮೆನ್ ಅವರಿಗೆ ಇಷ್ಟ ಇರಲಿಲ್ವಂತೆ. ಅಂದ್ರೆ ರೋಮನ್ ರೈನ್ಸ್ ಅವರ ಕ್ಯಾರೆಕ್ಟರ್ ಚೇಂಜ್ ಮಾಡೋದು ವಿನ್ಸ್ ಮಿಕ್ಮೆನ್ ಅವರ ಪ್ಲಾನ್ ಆಗಿತ್ತು. ಬಟ್ ಅವರಿಗೆ ಟ್ರೈಬಲ್ ಚೀಫ್ ಅನ್ನೋ ಒಂದು ನಿಕ್ ನೇಮ್ ಕೊಡೋದು ವಿನ್ಸ್ ಮಿಕ್ಮೆನ್ ಅವರಿಗೆ ಇಷ್ಟ ಇರಲಿಲ್ವಂತೆ. ಅವರು ರೋಮನ್ ರೈನ್ಸ್ ಅವ್ರನ್ನ ಬಿಗ್ ಡಾಗ್ ಅನ್ನೋ ಒಂದು ನಿಕ್ ನೇಮ್ ಜೊತೆ ಮುಂದುವರಿಸೋದಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇದ್ರಂತೆ. ಬಟ್ ನಮ್ಮ ಪಾಲ್ ಎಮಿನ್ ಅವರು ಅಂತೂ ಇಂತೂ ನಮ್ಮ ವಿನ್ಸ್ ಮಿಕ್ಮೆನ್ ಅವ್ರನ್ನ ಕನ್ವಿನ್ಸ್ ಮಾಡಿ ಟ್ರೈಬಲ್ ಚೀಫ್ ಅನ್ನೋ ಒಂದು ನಿಕ್ ನೇಮ್ ನ ರೋಮನ್ ರೈನ್ಸ್ ಅವರಿಗೆ ಕೊಡ್ತಾರೆ. ಅಂಡ್ ಈಗ ಆ ಒಂದು ನಿಕ್ ನೇಮು ರೋಮನ್ ರೈನ್ಸ್ ಅವರಿಂದ ಎಷ್ಟು ಫೇಮಸ್ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. ಅಷ್ಟೇ ಅಲ್ಲ, ನಮ್ಮ ಪಾಲ್ ಎಮಿನ್ ಹಾಗೆ ರೋಮನ್ ರೈನ್ಸ್ ಇಬ್ರು ಕೂಡ ಟ್ರೈಬಲ್ ಚೀಫ್ ಕ್ಯಾರೆಕ್ಟರ್ ನ ಇನ್ನೂ ಕೂಡ ಆಸಮ್ ಆಗಿ ಬುಕ್ ಮಾಡೋದಕ್ಕೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರಗಳನ್ನು ಕೂಡ ಸಿಕ್ಕಾಪಟ್ಟೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿ ಅದಾದ್ಮೇಲೆ ಅದನ್ನ ಟೆಲಿವಿಷನ್ ಅಲ್ಲಿ ತಗೊಂಡು ಬರೋರಂತೆ. ಅಂದ್ರೆ ರೋಮನ್ ರೈನ್ಸ್ ಅವರು ಯಾವ ರೀತಿ ನಡಿಬೇಕು, ರೋಮನ್ ರೈನ್ಸ್ ಅವರ ಜೊತೆ ಪಾಲ್ ಎಮಿನ್ ಅವರು ಯಾವ ರೀತಿ ಇರಬೇಕು, ಪಾಲ್ ಎಮಿನ್ ಅವರ ರಿಯಾಕ್ಷನ್ ಯಾವ ರೀತಿ ಇರಬೇಕು, ರೋಮನ್ ರೈನ್ಸ್ ಅವರ ಫೇಶಿಯಲ್ ಎಕ್ಸ್ಪ್ರೆಷನ್ ಆ ಒಂದು ಕ್ಯಾರೆಕ್ಟರ್ ಅಲ್ಲಿ ಇದ್ದಾಗ ಯಾವ ರೀತಿ ಇರಬೇಕು, ಈ ರೀತಿ ಚಿಕ್ಕ ಪುಟ್ಟ ವಿಚಾರಗಳ ಬಗ್ಗೆನೂ ಕೂಡ ಮೊದಲೇ ರೋಮನ್ ರೈನ್ಸ್ ಹಾಗೆ ಪಾಲ್ ಎಮಿನ್ ಅವರು ಕೂತ್ಕೊಂಡು ಡಿಸಿಷನ್ ನ ತಗೊಳ್ಳರಂತೆ. ಅಂಡ್ ಅದರಿಂದನೇ ಆ ಒಂದು ಕ್ಯಾರೆಕ್ಟರ್ ಅಷ್ಟೊಂದು ಐಕಾನಿಕ್ ಆಗಿದ್ದು ಅಂತ ನಮ್ಮ ಪಾಲ್ ಎಮಿನ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇನ್ನು ನಮ್ಮ ಪಾಲ್ ಎಮಿನ್ ಅವರು ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ ಮಾತಾಡ್ದಲೇ ಇರ್ತಾರ, ಅದ್ರ ಬಗ್ಗೆನೂ ಕೂಡ ನಮ್ಮ ಪಾಲ್ ಎಮಿನ್ ಅವರು ಮಾತಾಡಿದ್ದಾರೆ. ಅಂಡ್ ಹೇಳ್ತಾರೆ, ರಸಲ್ ಮೇನಿಯಾ 42 ಅಲ್ಲಿ ಪಾಲ್ ಎಮಿನ್ ಹಾಗೆ ಬ್ರಾಕ್ ಲೆಸ್ನರ್ ಏನ್ ಮಾತಾಡ್ಕೊಟ್ರು ಅಂತ ಲಿಟರಲಿ ಅದೊಂದು ರೀತಿ ಅನ್ಸ್ಕ್ರಿಪ್ಟೆಡ್ ಮೂಮೆಂಟ್ ಅಂತಾನೆ ಹೇಳ್ಬೇಕು. ಅಂಡ್ ನಮ್ಮ ಬ್ರಾಕ್ ಲೆಸ್ನರ್ ಅವರು ಆ ರೀತಿ ಎಕ್ಸ್ ಸೈನ್ ನ ಕೊಟ್ಟಿ ಪಾಲ್ ಎಮಿನ್ ಅವರ ಬಳಿ ಬಂದಾಗ ನಮ್ಮ ಪಾಲ್ ಎಮಿನ್ ಅವರು ಬ್ರಾಕ್ ಲೆಸ್ನರ್ ಅವರಿಗೆ ಹೇಳಿದ್ರಂತೆ, ನೀನ್ ಏನ್ ಮಾಡ್ತಾ ಇದೀಯಾ, ಇಲ್ಲಿ ಎಲ್ಲರೂ ಕೂಡ ನಿನ್ನನ್ನ ನೋಡ್ತಾ ಇದ್ದಾರೆ ಅಂತ. ಅಂಡ್ ಆಗ ನಮ್ಮ ಪಾಲ್ ಎಮಿನ್ ಅವರಿಗೆ ಬ್ರಾಕ್ ಲೆಸ್ನರ್ ಅವರು, ಯಾರು ಏನು ನೋಡಿದ್ರು ಕೂಡ ನನಗೆ ಯಾವುದ್ರ ಬಗ್ಗೆನೂ ಕೂಡ ಚಿಂತೆ ಇಲ್ಲ, ನಾನು ನಿನಗೆ ಥ್ಯಾಂಕ್ಸ್ ನ ತಿಳಿಸ್ಬೇಕು ಅಂತ ನಮ್ಮ ಪಾಲ್ ಎಮಿನ್ ಅವರಿಗೆ ಬ್ರಾಕ್ ಲೆಸ್ನರ್ ಅವರು ಥ್ಯಾಂಕ್ಸ್ ನ ತಿಳಿಸಿದ್ರಂತೆ. ಅಂಡ್ ಅದೇ ರೀತಿ ನಮ್ಮ ಪಾಲ್ ಎಮಿನ್ ಅವರು ಕೂಡ ಬ್ರಾಕ್ ಲೆಸ್ನರ್ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಕೂಡ ನಮ್ಮ ಪಾಲ್ ಎಮಿನ್ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಮೋಸ್ಟ್ ಅಂಡರ್ ರೇಟೆಡ್ ಸೂಪರ್ ಸ್ಟಾರ್ ಇನ್ ಹಿಸ್ಟ್ರಿ ಆಫ್ ಡಬ್ಲ್ಯೂ ಅಂತ ಕಾಲ್ ಔಟ್ ಮಾಡಿದ್ದಾರೆ. ಅಂದ್ರೆ ಬ್ರಾಕ್ ಲೆಸ್ನರ್ ಅವರು ಇನ್ನೂ ಕೂಡ ಮೋಸ್ಟ್ ಅಂಡರ್ ರೇಟೆಡ್ ಸೂಪರ್ ಸ್ಟಾರ್ ಅಂತೆ. ನಿಜವಾಗ್ಲೂ ಸ್ವಲ್ಪ ಥಿಂಕ್ ಮಾಡಿ, ನಮ್ಮ ಪಾಲ್ ಎಮಿನ್ ಹಾಗೆ ಬ್ರಾಕ್ ಲೆಸ್ನರ್ ಅವರು ಸೇರ್ಕೊಂಡು ಡಬ್ಲ್ಯೂ ಕಂಪನಿಯಲ್ಲಿ ಯಾವ ವಿಚಾರನ ಅಚೀವ್ ಮಾಡಿದ್ದಾರೆ ಅಂತ. ಆದ್ರೂ ಕೂಡ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಅಂಡರ್ ರೇಟೆಡ್ ಅಂತ ಕರೀತಾ ಇದ್ದಾರೆ. ಅಂದ್ರೆ ಬ್ರಾಕ್ ಲೆಸ್ನರ್ ಅಲ್ಲಿ ಇನ್ನೂ ಎಷ್ಟು ಕೇಪಬಿಲಿಟಿ ಇತ್ತು ಅಂತ ನಮ್ಮ ಪಾಲ್ ಎಮಿನ್ ಅವರಿಗೆ ಮಾತ್ರ ಗೊತ್ತು. ನಿಜವಾಗ್ಲೂ ಹಾನೆಸ್ಟ್ ಆಗಿ ಹೇಳ್ತೀನಿ, ನಮ್ಮ ಬ್ರಾಕ್ ಲೆಸ್ನರ್ ಅವರು ಡಬ್ಲ್ಯೂ ಕಂಪನಿನ 2002ರಲ್ಲಿ ಬಿಟ್ಟೋದ್ರಲ್ಲ, ಅಲ್ಲಿಂದ ಅವರು ಒಂದು 10 ವರ್ಷ ವೇಸ್ಟ್ ಮಾಡಿದ್ರಲ್ಲ, ಆ ಒಂದು ಟೈಮ್ ನ ಅವರು ಕಂಪ್ಲೀಟ್ ಆಗಿ ಡಬ್ಲ್ಯೂ ಕಂಪನಿಗೆ ಯುಟಿಲೈಸ್ ಮಾಡ್ಕೊಂಡಿದ್ರೆ ನಿಜವಾಗ್ಲೂ ಈಗ ಎಲ್ಲಿದ್ದಾರೋ ಬ್ರಾಕ್ ಲೆಸ್ನರ್ ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಈಗ ಕಂಪನಿಯಲ್ಲಿ ಅವರ ಲೆವೆಲ್ ಇರೋದು ಅಂತ ನನಗೆ ಅನ್ಸುತ್ತೆ. ಅಫ್ಕೋರ್ಸ್ ಅವರು ತನ್ನ ಕರಿಯರ್ ಅಲ್ಲಿ ಅದ್ಭುತವಾದ ವಿಚಾರಗಳನ್ನ ಆ ಒಂದು 10 ವರ್ಷದ ಗ್ಯಾಪ್ ಅಲ್ಲಿ ಸಾಧನೆ ಮಾಡ್ತಾರೆ. ಬಟ್ ಪಾಲ್ ಎಮಿನ್ ಅವರು ಹೇಳ್ತಾರಲ್ಲ ಆಗಾಗ, ಬ್ರಾಕ್ ಲೆಸ್ನರ್ ನಿಜವಾಗ್ಲೂ ತುಂಬಾನೇ ಅಂಡರ್ ರೇಟೆಡ್ ಸೂಪರ್ ಸ್ಟಾರ್ ಅಂತ. ಅದಕ್ಕೆಲ್ಲ ಕಾರಣ ಆ ಒಂದು 10 ವರ್ಷ ಗ್ಯಾಪ್ ಅನ್ನೋದು ನನ್ನ ಅನಿಸಿಕೆ. ಇಷ್ಟೇ ಅಲ್ಲ, ನಮ್ಮ ಪಾಲ್ ಎಮಿನ್ ಅವರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಇನ್ನ ಒಂದು ಮ್ಯಾಚ್ ಬಗ್ಗೆ ಮಾತಾಡ್ತಾರೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಈಗಾಗಲೇ 2 ಬಾರಿ ಮ್ಯಾಚ್ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಈ 2 ಮ್ಯಾಚ್ ಕೂಡ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲೇ ಆಗಿದೆ. ಅಂಡ್ ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಅವರು ಗೆದ್ರೆ, ಇನ್ನೊಂದು ಮ್ಯಾಚ್ ಅಲ್ಲಿ ಕೋಡಿ ರೋಡ್ಸ್ ಅವರು ಗೆದ್ದಿದ್ದಾರೆ. ಅಂಡ್ ಈಗ ನಮ್ಮ ಪಾಲ್ ಎಮಿನ್ ಅವರು ಇವರ ಇನ್ನ ಒಂದು ಮ್ಯಾಚ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ, ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ಮ್ಯಾಚ್ ಪ್ರಾಬಬ್ಲಿ ಕ್ರೌನ್ ಜ್ಯುವೆಲ್ ನ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಆ ಒಂದು ಮೈನ್ ಇವೆಂಟ್ ಏನಿದೆ ಅದು ಎನೋರ್ಮಸ್ ಮೈನ್ ಇವೆಂಟ್ ಆಗಿರುತ್ತೆ ಅಂಡ್ ಮೋಸ್ಟ್ ಹಿಸ್ಟೋರಿಕ್ ಮೈನ್ ಇವೆಂಟ್ ಆಗಿರುತ್ತೆ ಅಂತ ನಮ್ಮ ಪಾಲ್ ಎಮಿನ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನಿಜವಾಗ್ಲೂ ಇವರ ಮ್ಯಾಚ್ ನ ಡಬ್ಲ್ಯೂ ಅವರು ನಿಜವಾಗ್ಲೂ ಕ್ರೌನ್ ಜ್ಯುವೆಲ್ ಗೆ ಬುಕ್ ಮಾಡಿದ್ರೆ ಗಾಯ್ಸ್, ಆ ಒಂದು ಮೈನ್ ಇವೆಂಟ್ ನ ಲೆವೆಲ್ ಎಲ್ಲೋ ಹೋಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಈಗ ಆಗಿರ್ತಕ್ಕಂತಹ 2 ಮ್ಯಾಚ್ ಅಲ್ಲೂ ಕೂಡ ಅದು ಕೂಡ 2 ಕೂಡ ಕಂಟಿನ್ಯೂಸ್ ಆಗಿ ರಸಲ್ ಮೇನಿಯಾ ಮೈನ್ ಇವೆಂಟ್ ಅಲ್ಲೇ ಆಗಿರೋದು. ಒಂದು ಮ್ಯಾಚ್ ಅಲ್ಲಿ ರೋಮನ್ ರೈನ್ಸ್ ಗೆದ್ದಿದ್ದಾರೆ, ಇನ್ನೊಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಿದ್ದಾರೆ. ಸೊ ಸ್ಟೇಕ್ಸ್ ಎಷ್ಟು ಹೈ ಇದೆ ಅಂತ ನಿಮ್ಮೆಲ್ಲರಿಗೂ ಕೂಡ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ಯಾವ ಲೆವೆಲ್ ನ ಹೈಪ್ ನ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಗೆ ತಗೊಂಡು ಬರ್ಬೋದು ಅಂತ.
ಅಂಡ್ ಈ ಬಾರಿಯ ಕ್ರೌನ್ ಜ್ಯುವೆಲ್ ಏನಾದ್ರೂ ಸೌದಿ ಅರೇಬಿಯಾದಲ್ಲೇ ಆದ್ರೆ ಸೌದಿ ಅರೇಬಿಯಾದ ಗವರ್ನಮೆಂಟ್ ಕೂಡ 100% ಈ ಒಂದು ಮ್ಯಾಚ್ ನ ಬುಕ್ ಮಾಡೋದಕ್ಕೆ ನೋಡಿಸುತ್ತೆ. ಬಟ್ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ನ ಬುಕ್ ಮಾಡ್ತಾರ ಅಂತ. ಯಾಕಂದ್ರೆ ಈ ಒಂದು ಮ್ಯಾಚ್ ಡಿಸೈಡರ್ ಮ್ಯಾಚ್ ಆಗಿರುತ್ತೆ ಯಾರು ಡಬ್ಲ್ಯೂ ಫೇಸ್ ಅಂತ. ಸ್ವಲ್ಪ ಜನ ಪಾರ್ಟೀಸ್ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ, ಸ್ವಲ್ಪ ಜನ ಪಾರ್ಟೀಸ್ ನಮ್ಮ ರೋಮನ್ ರೈನ್ಸ್ ಅವ್ರನ್ನ ಸಪೋರ್ಟ್ ಮಾಡ್ತಾರೆ. ಟ್ರಿಪಲ್ ಎಚ್ ಅವರು ಕೋಡಿ ರೋಡ್ಸ್ ಅವರ ಫೇವರೇಟ್ ಬಾಯ್ ಆಗಿದ್ರೆ ಟಿಕೆವಿನ ಫೇವರೇಟ್ ಗಾಯ್ ನಮ್ಮ ರೋಮನ್ ರೈನ್ಸ್ ಅವರು. ಸೊ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಏನಾದ್ರು ಗೆದ್ರೆ ಡಬ್ಲ್ಯೂ ಫೇಸ್ ಕೋಡಿ ರೋಡ್ಸ್ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸುತ್ತೆ. ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರು ರೋಮನ್ ರೈನ್ಸ್ ಅವ್ರು ಗೆದ್ರೆ ಡಬ್ಲ್ಯೂ ಫೇಸ್ ರೋಮನ್ ರೈನ್ಸ್ ಅಂತ ನಮ್ಮೆಲ್ಲರಿಗೂ ಕೂಡ ಅನ್ಸುತ್ತೆ. ಅದಕ್ಕೆ ನಮ್ಮ ಪಾಲಿಮಿನ್ ಅವರು ಈ ಒಂದು ಮೈನ್ ಇವೆಂಟ್ ನ ಹಿಸ್ಟಾರಿಕ್ ಮೈನ್ ಇವೆಂಟ್ ಅಂತ ಕರೀತಾ ಇದ್ದಾರೆ. ನೋಡ್ಬೇಕು ಗೈಸ್ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಈ ಒಂದು ಮೈನ್ ಇವೆಂಟ್ ನ ಕ್ರೌನ್ ಜ್ಯುವೆಲ್ ಗೆ ಬುಕ್ ಮಾಡ್ತಾರ ಅಂತ. ಅಂಡ್ ನಾನು ನಿಮ್ಗೆ ತಿಳಿಸಿದ್ದೆ ಈ ವರ್ಷ ಡಬ್ಲ್ಯೂ ಅವರು ಸೌದಿ ಅರೇಬಿಯಾದಲ್ಲಿ 3 ಶೋನ ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಕಳೆದ ವರ್ಷ 2 ಶೋ ನೋಡೋದಕ್ಕೆ ಸಿಗ್ಬೇಕಾಗಿತ್ತು, ಬಟ್ ಅಲ್ಲಿ 1 ಶೋನ ಮಾತ್ರ ಡಬ್ಲ್ಯೂ ಅವರು ಮಾಡಿದ್ರು. ಅಂಡ್ ಅದಕ್ಕೋಸ್ಕರ ಹೋದ ವರ್ಷ ಉಳಿದಿರ್ತಕ್ಕಂತಹ 1 ಶೋನ ಡಬ್ಲ್ಯೂ ಅವರು ಈ ವರ್ಷ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಯಲ್ ರಂಬಲ್ ಪ್ರೀಮಿಯಂ ಲೈವ್ ಇವೆಂಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇನ್ನೇನು ಮುಂದಿನ ವಾರದಲ್ಲಿ ನೈಟ್ ಆಫ್ ಚಾಂಪಿಯನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇದಾದ್ಮೇಲೆ ಇನ್ನ ಒಂದು ಶೋ ಸೌದಿ ಅರೇಬಿಯಾದಲ್ಲಿ ಬಾಕಿ ಇರೋ ಕಾರಣ ಪ್ರಾಬಬ್ಲಿ ಡಬ್ಲ್ಯೂ ಅವರು ಕ್ರೌನ್ ಜ್ಯುವೆಲ್ ನ ಸೌದಿ ಅರೇಬಿಯಾದಲ್ಲೇ ಮಾಡಬಹುದು. ಅಂಡ್ ಸೌದಿಯ ಗವರ್ನಮೆಂಟ್ ಕೂಡ ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅಂತಹ ಮೆಗಾ ಮ್ಯಾಚ್ ನ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಡಬ್ಲ್ಯೂ ಅವರು ಏನಾದ್ರು ರೋಮನ್ ರೈನ್ಸ್ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ವರ್ಸಸ್ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ನಡುವೆ ಕ್ರೌನ್ ಜ್ಯುವೆಲ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನ ಬುಕ್ ಮಾಡಿದ್ರೆ ಈ ಒಂದು ಮ್ಯಾಚ್ ಡೆಕೆಡ್ ನ ಹಿಸ್ಟಾರಿಕಲ್ ಮ್ಯಾಚ್ ಅಲ್ಲಿ ಒಂದಾಗಿರುತ್ತೆ. ಈ ಒಂದು ಮ್ಯಾಚ್ ಡಬ್ಲ್ಯೂ ಫೇಸ್ ಸೂಪರ್ ಸ್ಟಾರ್ ಯಾರು ಅನ್ನೋದ್ರ ಡಿಸೈಡರ್ ಮ್ಯಾಚ್ ಆಗಿರುತ್ತೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗಾಯ್ಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.